ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಕಂಪ್ಯಾರಿಟಿವ್ ಪಾಲಿಟಿಕ್ಸ್ನ ಕೆಲವು ಕಾನ್ಸೆಪ್ಟ್ಗಳನ್ನು ಒಂದು ಸ್ವಲ್ಪ ರಿವಿಷನ್ ಮಾಡುವ. ನೀವೀಗಾಗಲೇ ಇದನ್ನೆಲ್ಲ ಓದಿ ಕಂಪ್ಲೀಟ್ ಮಾಡಿರ್ತೀರಿ. ಒಂದಷ್ಟು ಓದಿದ್ದು ನೆನಪಿದೆಯಾ ಅಂತ ಸ್ವಲ್ಪ ಟೆಸ್ಟ್ ಮಾಡೋಣ. ಮೊದಲನೇದಾಗಿ, ಈ ರಚನಾತ್ಮಕ ಕಾರ್ಯಾತ್ಮಕ ಸಿದ್ಧಾಂತ, ಸ್ಟ್ರಕ್ಚರಲ್ ಫಂಕ್ಷನಲ್ ಅಪ್ರೋಚ್ ಅಂತ ನಾವು ಕರಿತೇವಲ್ವ, ಈ ದೃಷ್ಟಿಕೋನಕ್ಕೆ ಸಿಗುವ ಪ್ರಥಮ ಉದಾಹರಣೆ ಯಾವುದು ಅಂತ ನಾವು ನೋಡೋದಾಗಿದ್ರೆ ಇಲ್ಲಿ ಮಾಂಟೆಸ್ಕ್ಯೂ ಅವರ ಅಧಿಕಾರ ಪ್ರತ್ಯೇಕತೆ ತತ್ವ, ಸೆಪರೇಷನ್ ಆಫ್ ಪವರ್ಸ್ ಅಂತ ಹೇಳ್ತೀವಲ್ವ, ಅದು ಮೊದಲ ಉದಾಹರಣೆ ನಮಗೆ ಸಿಗುತ್ತೆ. ರಚನಾತ್ಮಕ ಕಾರ್ಯಾತ್ಮಕ ಸಿದ್ಧಾಂತವನ್ನು ನಾವು ಕಂಪ್ಯಾರಿಟಿವ್ ಪೊಲಿಟಿಕ್ಸಲ್ಲಿ ನಾವು ಅಧ್ಯಯನ ಮಾಡುವಾಗ. ಯಾಕೆ ಅದು ಅಂತ ಹೇಳಿದ್ರೆ, ಕಂಪ್ಯಾರಿಟಿವ್ ಪೊಲಿಟಿಕ್ಸ್ನಲ್ಲಿ ಸ್ಟ್ರಕ್ಚರಲ್ ಫಂಕ್ಷನಲ್ ದೃಷ್ಟಿಕೋನ ಏನು ಹೇಳುತ್ತೆ, ರಚನಾತ್ಮಕ ಕಾರ್ಯಾತ್ಮಕ ಅಂತ ಹೇಳಿದರೆ ಪ್ರತಿಯೊಂದು ರಾಜಕೀಯ ಪದ್ಧತಿಗೂ ಕೂಡ ನಿರ್ದಿಷ್ಟವಾದ ರಚನೆಗಳಿರ್ತವೆ, ಅದೇ ಕಾರ್ಯಗಳನ್ನು ಅವ್ರು ಮಾಡಬೇಕು ಅಂತಾಗಿರುತ್ತೆ ಅಂತ. ಸಪರೇಷನ್ ಆಫ್ ಪವರ್ಸ್ ಕೂಡ ಅದೇ ಹೇಳುತ್ತೆ. ಕಾರ್ಯಾಂಗ, ನ್ಯಾಯಾಂಗ ಆಗಿರ್ಬೋದು, ಸೊ ಅದು ಭಿನ್ನವಾಗಿರಬೇಕು, ಒಂದಕ್ಕೆ ಒಂದು ಹಸ್ತಕ್ಷೇಪ ಮಾಡಬಾರ್ದು, ಒಂದು ಕಾರ್ಯವ್ಯಾಪ್ತಿಯೊಳಗೆ ಇನ್ನೊಂದು ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿ. ಸೊ ಅದು ಮೊದಲ ಉದಾಹರಣೆ. ಇನ್ನು ಎರಡನೇದಾಗಿ, ರಚನಾತ್ಮಕ ಕಾರ್ಯಾತ್ಮಕ ದೃಷ್ಟಿಕೋನದ ಪ್ರಮುಖ ಚಿಂತಕರು ಯಾರು ಅಂತ ನಾವು ನೋಡೋದಾಗಿದ್ದರೆ ಆಲ್ಮಂಡ್, ಡೇವಿಡ್ ಈಸ್ಟನ್, ಕೋಲ್ಮನ್, ಪವೆಲ್ ಮತ್ತು ಮೈಕೆಲ್ ಇವರು ಪ್ರಮುಖ ಚಿಂತಕರು ರಚನಾತ್ಮಕ ಕಾರ್ಯಾತ್ಮಕ ದೃಷ್ಟಿಕೋನದ್ದು. ಇಲ್ಲಿ ಗ್ಯಾಬ್ರಿಯಲ್ ಆಲ್ಮಂಡ್ರವರ ಪ್ರಮುಖ ಕೃತಿ ಯಾವುದು ಅಂತ. ಆಲ್ಮಂಡ್ರವರ ಪ್ರಮುಖ ಕೃತಿ ಯಾವುದು? ಪಾಲಿಟಿಕ್ಸ್ ಆಫ್ ಡೆವಲಪಿಂಗ್ ಏರಿಯಾಸ್ ಅನ್ನುವಂಥದ್ದು ಅವರ ಒಂದು ಪ್ರಮುಖ ಕೃತಿಯಾಗಿರುತ್ತೆ. ಅದಾದ ನಂತರ ಕೆಲವು ವರ್ಷಗಳ ನಂತರ ಅವರು ಕಂಪ್ಯಾರಿಟಿವ್ ಪೊಲಿಟಿಕ್ಸ್ ಎ ಡೆವಲಪ್ಮೆಂಟ್ ಅಪ್ರೋಚ್ ಅಂತ ಇನ್ನೊಂದು ಕೃತಿಯನ್ನು ಬರೆದಿರ್ತಾರೆ. ಇನ್ನು ಆಲ್ಮಂಡ್ರವರ ರಚನಾತ್ಮಕ ಕಾರ್ಯಾತ್ಮಕ ದೃಷ್ಟಿಕೋನ ಯಾವ 4 ಕಲ್ಪನೆಗಳನ್ನು ಆಧರಿಸಿದೆ ಅಂತ. ಇಲ್ಲಿ ಯಾವುದಾದ್ರೂ 4 ಕೊಟ್ಟು ಗುಂಪಿಗೆ ಸೇರೋದು ಯಾವುದು ಅಂತ ಕೇಳಬಹುದು, ಅಥವಾ ಅದು ಏನು ಕಾರ್ಯ ಅಂತ ಕೇಳಬಹುದು. ಸೊ 4 ಕಲ್ಪನೆಗಳನ್ನು ಆಧರಿಸಿದೆ ರಚನಾತ್ಮಕ ಕಾರ್ಯಾತ್ಮಕ ದೃಷ್ಟಿಕೋನ. ಅದು ಯಾವುದು ಅಂತ ನಾವು ನೋಡೋದಾಗಿದ್ದರೆ, ಎಲ್ಲ ರಾಜಕೀಯ ಪದ್ಧತಿಗಳು ರಾಜಕೀಯ ರಚನೆಗಳನ್ನು ಹೊಂದಿರುತ್ತವೆ. ಕೆಲವೊಂದು ನಿರ್ದಿಷ್ಟ ರಾಜಕೀಯ ಸಂರಚನೆಗಳನ್ನು ಪ್ರತಿಯೊಂದು ರಾಜಕೀಯ ಪದ್ಧತಿಗಳು ಹೊಂದಿರುತ್ತೆ. ಇಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಅಂತ ಹೇಳಿದ್ರೆ, ನಾವೀಗ ಸ್ಟೇಟ್ ಅಂತ ನಾವೇನು ಪೊಲಿಟಿಕಲ್ ಸೈನ್ಸಲ್ಲಿ ಓದ್ತಿರ್ತೇವೋ ಅದನ್ನು ತೌಲನಿಕ ರಾಜಕೀಯ ವಿಶ್ಲೇಷಣೆಯಲ್ಲಿ ನಾವು ಸಿಸ್ಟಮ್ಸ್ ಅಂತ ಕರಿಬೇಕು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಸಿಸ್ಟಮಲ್ಲಿ ಕೂಡ ಕೆಲವೊಂದು ನಿರ್ದಿಷ್ಟ ಸಂರಚನೆಯನ್ನು ಹೊಂದಿರುತ್ತದೆ ಅಂಥೇಳಿ. ಎಲ್ಲ ರಾಜಕೀಯ ಪದ್ಧತಿಗಳಲ್ಲೂ ಕೆಲವು ಸಾಮಾನ್ಯ ಕಾರ್ಯಗಳು ನಿರ್ವಹಿಸಲ್ಪಡುತ್ತೆ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ. ಅದನ್ನು ಸಿಸ್ಟಮ್ ಅಂತ ಕರಿತೇವೆ ನಾವಿಲ್ಲಿ. ಪ್ರತಿಯೊಂದು ಪದ್ಧತಿಯೂ ಕೂಡ ಕೆಲವು ಸಾಮಾನ್ಯ ಕಾರ್ಯಗಳು ಇದ್ದೇ ಇರುತ್ತೆ. ಎಲ್ಲ ರಾಜಕೀಯ ಪದ್ಧತಿಗಳಲ್ಲಿ, ಎಲ್ಲ ರಾಜ್ಯಗಳಲ್ಲೂ ಕೂಡ ಕೆಲವು ಸಾಮಾನ್ಯ ಅನ್ನುವಂಥ ಕಾರ್ಯಗಳು ನಿರ್ವಹಿಸಲ್ಪಡುತ್ತೆ. ಇನ್ನು ಮೂರನೆಯದು, ಎಲ್ಲ ರಾಜಕೀಯ ಪದ್ಧತಿಗಳು ಬಹುಮುಖ ಕಾರ್ಯಾತ್ಮಕ ಸ್ವರೂಪವನ್ನು ಹೊಂದಿದೆ. ಕೇವಲ ಒಂದು ಕಾರ್ಯ ಮಾಡೋದಲ್ಲ, ಪ್ರತಿಯೊಂದು ರಾಜಕೀಯ ಪದ್ಧತಿಗಳಲ್ಲೂ, ಅಂದರೆ ಪ್ರತಿಯೊಂದು ರಾಜ್ಯಗಳು ಕೂಡ ಬಹುಮುಖ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇರುತ್ತೆ. 4ನೇ ಅಂಶ, ಎಲ್ಲ ರಾಜಕೀಯ ಪದ್ಧತಿಗಳು ಸಾಂಪ್ರದಾಯಿಕ ಮತ್ತು ಆಧುನಿಕ ಅಂಶಗಳನ್ನು ಹೊಂದಿದೆ. ಕೆಲವೊಂದು ಡೆವಲಪ್ ಆಗಿರ್ಬೋದು, ಅಂಡರ್ ಡೆವಲಪ್ ಆಗಿರ್ಬೋದು, ಅಥವಾ ಆಧುನಿಕವಾಗಿರಬಹುದು. ಸಾಂಪ್ರದಾಯಿಕ ವಿಧಾನವನ್ನು ಅನುಸರಿಸ್ತಾ ಇರ್ಬೋದು ರಾಜ್ಯಾಡಳಿತ ಪದ್ಧತಿಯಲ್ಲಿ, ಆದರೆ ಎಲ್ಲಿ ಆಧುನಿಕ ಅಂಶವೂ ಇರುತ್ತೆ, ಸಾಂಪ್ರದಾಯಿಕ ಅಂಶವೂ ಇರುತ್ತೆ. ನಿರ್ದಿಷ್ಟ ರಾಜಕೀಯ ಪದ್ಧತಿಯಲ್ಲಿ ನಿರ್ದಿಷ್ಟ ಸಂರಚನೆಯನ್ನು ಹೊಂದಿರುತ್ತೆ, ಅದಕ್ಕೆ ತಕ್ಕಂತೆ ಸಾಮಾನ್ಯ ಕಾರ್ಯಗಳಿರ್ತವೆ, ಹಲವಾರು ಕಾರ್ಯಗಳನ್ನು ಮಾಡ್ತವೆ. ಆಧುನಿಕ ಅಂಶಗಳು ಇದೆ, ಸಾಂಪ್ರದಾಯಿಕ ಅಂಶಗಳು ಒಂದು ರಾಜ್ಯ ವ್ಯವಸ್ಥೆಯಲ್ಲಿ ಇದೆ ಅಂತ ಆಲ್ಮಂಡ್ ಅವರು ಹೇಳ್ತಾರೆ. ಆ ಪರಿಕಲ್ಪನೆ ಆಧಾರದಲ್ಲಿ ಅವರ ಸಿದ್ಧಾಂತವನ್ನು ಅವರು ಮಂಡಿಸ್ತಾರೆ. ಹಾಗಾದರೆ ಇನ್ನು ನೆಕ್ಸ್ಟ್, ಆಲ್ಮಂಡ್ರವರ ರಚನಾತ್ಮಕ ಕಾರ್ಯಾತ್ಮಕ ದೃಷ್ಟಿಕೋನದ 7 ಬಗೆಗಳು ಯಾವುದು ಅಂತ. ಆಲ್ಮಂಡ್ರವರ ರಚನಾತ್ಮಕ ಕಾರ್ಯಾತ್ಮಕ ದೃಷ್ಟಿಕೋನ ಸ್ಟ್ರಕ್ಚರಲ್ ಫಂಕ್ಷನಲ್ ಅಪ್ರೋಚಲ್ಲಿ 7 ಬಗೆಯ ಕಾರ್ಯಗಳನ್ನು ಅವರು ಹೇಳಿರ್ತಾರೆ. ಸೊ ಅದು ಯಾವುದು ಅಂತ ನಾವು 7 ಬಗೆಗಳು ಯಾವುದು ಅಂತ ನೋಡೋದಾಗಿದ್ದರೆ, ಅದನ್ನು ಅವರು ಇನ್ಪುಟ್ ಔಟ್ಪುಟ್ ಅಂತ ಹೇಳ್ತಾರೆ. ಅಂತರ್ಗಮನ ಕಾರ್ಯಗಳು ಮತ್ತು ನಿರ್ಗಮನ ಕಾರ್ಯಗಳು ಅಂತ. ಯಾವುದು ಅಂತ ಸರಿಯಾಗಿ ಐಡೆಂಟಿಫೈ ಮಾಡಿ ಮರಿಬೇಡಿ. ಅಂತರ್ಗಮನ ಕಾರ್ಯಗಳು ಯಾವುದೆಲ್ಲ ಅಂತ ನೋಡೋದಾಗಿದ್ದರೆ, ರಾಜಕೀಯ ಸಾಮಾಜೀಕರಣ ಮತ್ತು ನೇಮಕಾತಿ. 2ನೇದು ಹಿತಾಸಕ್ತಿಯನ್ನು ವ್ಯಕ್ತಪಡಿಸುವುದು. 3ನೇದು ಹಿತಾಸಕ್ತಿ ಒಗ್ಗೂಡಿಸುವುದು. 4ನೇದು ರಾಜಕೀಯ ಸಂಪರ್ಕ. ಇವು ಒಂದು ವ್ಯವಸ್ಥೆಯೊಳಗೆ ಅಂತರ್ಗಮನ ಕಾರ್ಯಗಳಾಗಿ ಬರ್ತವೆ. ಇನ್ನು ನಿರ್ಗಮನ ಕಾರ್ಯ, ಈಗ ಡಿಸಿಷನ್ ತಗೊಳ್ಳೋದು ಯಾರು? ರಾಜ್ಯದವರಲ್ವ, ಆಡಳಿತ ನಡೆಸುವವರು ಡಿಸಿಷನ್ ತಗೊಳ್ತಾರೆ. ಸೊ ಔಟ್ಪುಟ್ ಆಗಿ ಅದು ನಮಗೆ ಹೊರಗಡೆ ಬರ್ತದೆ. ಯಾವುದೆಲ್ಲ ಹೊರಗಡೆ ಬರೋದು? ಕಾನೂನು ರಚನೆ. 2ನೇದು ಕಾನೂನು ಅನ್ವಯಿಸುವಿಕೆ. 3ನೇದು ಕಾನೂನಿನ ತೀರ್ಮಾನ ಅಥವಾ ನ್ಯಾಯದಲ್ಲಿ ರಚನೆ ಮಾಡೋದು, ಅನ್ವಯ ಮಾಡೋದು ಮತ್ತು ನ್ಯಾಯವನ್ನು ತೀರ್ಮಾನ ಮಾಡೋದು ಆಗಿರ್ಬೋದು. ಸೊ ಹಾಗಾಗಿ ಅದು 3 ಕಾನ್ಸೆಪ್ಟ್ ನಿರ್ಗಮನ ಕಾರ್ಯಗಳಿರ್ತವೆ. ಅಂತರ್ಗಮನ ಕಾರ್ಯ ಅಂತ ಹೇಳಿದರೆ ವ್ಯವಸ್ಥೆ ಒಳಗೆ ಎಂಟ್ರ್ ಆಗೋದು. ಈಗ ನಮಗೊಂದು ಹಿತಾಸಕ್ತಿ ಇರುತ್ತೆ, ನಮಗೊಂದು ರಿಸರ್ವೇಷನ್ ಬೇಕು ಅಂತ ಹೇಳೋದಾಗಿರಲಿ, ನಮಗೆ ಒಂದು ನೇಮಕಾತಿ ಬೇಗ ಆಗಲಿ ಅಂತ ಹೇಳೋದಾಗಲಿ, ನಮ್ಮ ಹಿತಾಸಕ್ತಿ ಅದು ರಾಜ್ಯದೊಳಗೆ ಪ್ರವೇಶ ಪಡ್ಕೊಳ್ಳುತ್ತೆ. ಅಲ್ಲಿ ಎಷ್ಟು ಪೋಸ್ಟಿಂಗ್ಸ್ ಖಾಲಿ ಇದೆ ಲೆಕ್ಕಾಚಾರ ಹಾಕಿ ನಮ್ಮಿಂದ ಅಪ್ಲಿಕೇಶನನ್ನು ಕರೆದು ಎಕ್ಸಾಮ್ ಮಾಡಿ ನಿರ್ಗಮನ ಕಾರ್ಯಗಳಾಗಿ ನಮಗೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು. ಆ ಥರ ಇದು ಒಂದು ವ್ಯವಸ್ಥೆ ಒಳಗೆ ಆ ರೀತಿಯಾಗಿ ಸಂವಹನ ಮಾಡಿ ಹೋಗುತ್ತೆ. ಇದು ನಿರಂತರ ಪ್ರಕ್ರಿಯೆ ಅಂತ ಒಂದು ವ್ಯವಸ್ಥೆ ಒಳಗೆ ಹೇಳ್ತಾರೆ ಅವರು. ಇನ್ನು 6ನೇದು
1966ನೇ ಇಸ್ವಿಯಲ್ಲಿ ಆಲ್ಮಂಡ್ರವರು ತೌಲನಿಕ ರಾಜಕಾರಣದ ಅಭಿವೃದ್ಧಿಯಾತ್ಮಕ ದೃಷ್ಟಿಕೋನ ಅಂತ ಒಂದು ಕೃತಿಯಲ್ಲಿ ಉಲ್ಲೇಖಿಸಿದ 4 ಕಾರ್ಯಗಳು ಯಾವುದು? ಅವರು 2 ಬುಕ್ ಬರೆದ್ರು ಅಂತ ಹೇಳಿದ್ನಲ್ಲ. ಸೊ ಇದು 2ನೇ ಬುಕ್ ಯಾಕೆ ಬರೆದ್ರು ಅಂತ ಹೇಳಿದರೆ, ಇಲ್ಲಿ ಅವರು 7 ಕಾರ್ಯಗಳನ್ನು ಹೇಳ್ತಾರೆ, ಇನ್ಪುಟ್ ಮತ್ತು ಔಟ್ಪುಟ್ ಕಾರ್ಯಗಳ ಮೇಲೆ ಅಲ್ವಾ. ಸೊ ಅಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡ್ತಾರೆ, ಯಾಕಂದರೆ ತುಂಬ ಜನ ಅದನ್ನು ಟೀಕೆ ಮಾಡ್ತಾರೆ ಈ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಗಳನ್ನು. ಅದಕ್ಕಾಗಿ ಇಲ್ಲಿ ಒಂದಷ್ಟು ತೆಗೆದು 4 ಕಾರ್ಯಗಳನ್ನು ಅವರು ಐಡೆಂಟಿಫೈ ಮಾಡ್ತಾರೆ. ಇದರಲ್ಲಿ ಹಿತಾಸಕ್ತಿ ವ್ಯಕ್ತಪಡಿಸುವುದು ಮತ್ತು ಹಿತಾಸಕ್ತಿ ಒಗ್ಗೂಡಿಸುವುದು ಮಾತ್ರ ಉಳಿಸ್ಕೊಳ್ತಾರೆ. ಸೊ ಅಲ್ಲಿ ಅವರು 4 ಪ್ರಮುಖ ಕಾರ್ಯಗಳನ್ನು ಅವರು ಹೇಳ್ತಾರೆ. 4 ಪ್ರಮುಖ ಕಾರ್ಯಗಳು ಯಾವುದು ಅಂತ ಹೇಳಿದರೆ, ಸಾಮರ್ಥ್ಯದ ಕಾರ್ಯಗಳು, ಪರಿವರ್ತನಾ ಕಾರ್ಯಗಳು, ಸಂಪರ್ಕ ಕಾರ್ಯಗಳು ಮತ್ತು ಮಾದರಿಯನ್ನು ಪೋಷಿಸುವ ಮತ್ತು ಅಳವಡಿಸಿಕೊಳ್ಳುವ ಕಾರ್ಯಗಳು ಅಂತ ಹೇಳಿ 4 ಕಾರ್ಯಗಳನ್ನು ಪ್ರತಿಯೊಂದು ರಾಜ್ಯವು ಮಾಡಬೇಕು, ಪ್ರತಿಯೊಂದು ರಾಜಕೀಯ ವ್ಯವಸ್ಥೆಯು ಮಾಡಬೇಕು ಅಂತ ಹೇಳಿ ಅವರ ರಚನಾತ್ಮಕ ಕಾರ್ಯಾತ್ಮಕ ದೃಷ್ಟಿಕೋನ ಹೇಳುವಂಥದ್ದು. ಸಿಂಪಲ್ಲಾಗಿ ಹೇಳ್ತೇನೆ ಕೇಳಿ. ಸ್ಟ್ರಕ್ಚರಲ್ ಫಂಕ್ಷನಲ್ ಅಪ್ರೋಚ್, ರಚನಾತ್ಮಕ ಕಾರ್ಯಾತ್ಮಕ ಸಿದ್ಧಾಂತ ತೌಲನಿಕ ರಾಜಕೀಯ ಮತ್ತು ವಿಶ್ಲೇಷಣೆಯಲ್ಲಿ, ಕಂಪ್ಯಾರಿಟಿವ್ ಪೊಲಿಟಿಕ್ಸಲ್ಲಿ ಗ್ಯಾಬ್ರಿಯಲ್ ಆಲ್ಮಂಡ್ ಅವರದೊಂದು ದೃಷ್ಟಿಕೋನ. ಅವರು ಪ್ರಮುಖ ಚಿಂತಕರು. ಪೊಲಿಟಿಕ್ಸ್ ಆಫ್ ಡೆವಲಪಿಂಗ್ ಏರಿಯಾಸ್ ಅನ್ನುವರ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಪ್ರತಿಯೊಂದು ರಾಜ್ಯ ವ್ಯವಸ್ಥೆಯನ್ನು ಅವರು ರಾಜಕೀಯ ಪದ್ಧತಿ ಅಂತ ಹೇಳಿ ಕರೀತಾರೆ, ಪೊಲಿಟಿಕಲ್ ಸಿಸ್ಟಮ್ ಅಂತ. ಪ್ರತಿಯೊಂದು ಪೊಲಿಟಿಕಲ್ ಸಿಸ್ಟಮ್, ಪ್ರತಿಯೊಂದು ರಾಜಕೀಯ ಪದ್ಧತಿಯಲ್ಲೂ ಕೂಡ ನಿರ್ದಿಷ್ಟ ಕಾರ್ಯಗಳಿರ್ತವೆ. ಸೊ ಎಲ್ಲ ರಾಜಕೀಯ ವ್ಯವಸ್ಥೆಗಳು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕೆಲವು ನಿರ್ದಿಷ್ಟ ಕಾರ್ಯಗಳು ಸೇಮ್ ಇರುತ್ತೆ ಅಂತ ಹೇಳಿ, ಹಾಗಾಗಿ ಅವು ಬಹುಮುಖ ಕಾರ್ಯಗಳನ್ನು ಮಾಡ್ತವೆ. ಕೇವಲ ಜನರಿಗೆ ಮಾಡುವಂಥ, ಜನರನ್ನು ರಕ್ಷಣೆ ಮಾಡೋದು ಮಾತ್ರ ಅಲ್ಲ, ಬೇರೆ ಬೇರೆ ಕಾರ್ಯಗಳನ್ನು ರಾಜ್ಯ ಸರ್ಕಾರಗಳು ಮಾಡ್ತವೆ. ಹಾಗಾಗಿ ಅವು ಸಾಂಪ್ರದಾಯಿಕ ಅಂಶಗಳನ್ನು ಒಳಗೊಂಡಿರುತ್ತವೆ ಮತ್ತು ಆಧುನಿಕ ಅಂಶವನ್ನು ಒಳಗೊಂಡಿರ್ತವೆ ಅಂತ ಹೇಳಿ, ಅದಾದ ನಂತರ 7 ಬಗೆಗಳನ್ನು ಅವರ ಸಿದ್ಧಾಂತದಲ್ಲಿ ಅಂತರ್ಗಮನ ಮತ್ತು ನಿರ್ಗಮನ ಕಾರ್ಯಗಳಾಗಿ ಅದನ್ನು ಡಿವಿಷನ್ ಮಾಡಿ ಹೇಳಿರ್ತಾರೆ. ಇದಿಷ್ಟನ್ನು ನೆನಪಿಟ್ಕೊಳ್ಳಿ. ಇವಾಗ ಫಾಸ್ಟಾಗಿ ಹೇಳ್ತಾ ಇದ್ದೇನೆ ನಾನು, ಸಮಯ ಕಡಿಮೆ ಇದೆ, ಮಧ್ಯರಾತ್ರಿ ಆಗಿರೋದ್ರಿಂದ. ಈಗ ಸಿಸ್ಟಮ್ಸ್ ಅಪ್ರೋಚ್ ನೋಡೋಣ. ನೆಕ್ಸ್ಟ್ 7ನೇದು ಅಂಶ, ಸಿಸ್ಟಮ್ಸ್ ಅಪ್ರೋಚ್, ವ್ಯವಸ್ಥಾ ದೃಷ್ಟಿಕೋನದ ಕುರಿತಾಗಿ ಡೇವಿಡ್ ಈಸ್ಟನ್ ಅವರ ಕೃತಿ ಯಾವುದು? ಸಿಸ್ಟಮ್ ಅಪ್ರೋಚ್, ಸಿಸ್ಟಮ್ ಅಂತ ಬಂದ ತಕ್ಷಣ ಈಸ್ಟನ್ ನೆನಪಾಗಲಿ. ಸಿಸ್ಟಮ್ ಅಪ್ರೋಚ್, ವ್ಯವಸ್ಥಾ ದೃಷ್ಟಿಕೋನದ ಕುರಿತಾಗಿ ಡೇವಿಡ್ ಈಸ್ಟನ್ ರವರ ಕೃತಿಗಳು ಯಾವುದು ಅಂತ 2 ಕೃತಿ ನೆನಪಿಟ್ಕೊಳ್ಳಿ. ಎ ಫ್ರೇಮ್ವರ್ಕ್ ಫಾರ್ ಪೊಲಿಟಿಕಲ್ ಅನಾಲಿಸಿಸ್, ಎ ಫ್ರೇಮ್ವರ್ಕ್ ಫಾರ್ ಪೊಲಿಟಿಕಲ್ ಅನಾಲಿಸಿಸ್ ಮತ್ತು ಎ ಸಿಸ್ಟಮ್ಸ್ ಅನಾಲಿಸಿಸ್ ಆಫ್ ಪೊಲಿಟಿಕಲ್ ಲೈಫ್, ಎ ಸಿಸ್ಟಮ್ಸ್ ಅನಾಲಿಸಿಸ್ ಆಫ್ ಪೊಲಿಟಿಕಲ್ ಲೈಫ್ ಅಂತ. ಸೊ 2 ಅನಾಲಿಸಿಸ್ ಅಂತಿದೆ. ಅವರ ಸಿದ್ಧಾಂತ ಕೂಡ ಸಿಸ್ಟಮನ್ನು ಅನಲೈಸ್ ಮಾಡೋದು, ಹೇಗೆ ರಾಜಕೀಯ ವ್ಯವಸ್ಥೆ ಇರಬೇಕು ಅಂತ. ಹಾಗಾಗಿ ಇಷ್ಟನ್ನು ನೆನಪಿಟ್ಕೊಂಡ್ರೆ ಈ 3 ಅಂಶಗಳು ನೆನಪಾಗ್ಬೋದು ನಿಮಗೆ. ಇನ್ನು 8ನೇದು ನೋಡಿ, ವ್ಯವಸ್ಥಾ ಸಿದ್ಧಾಂತವನ್ನು ಅಂತಾರಾಷ್ಟ್ರೀಯ ರಾಜಕೀಯ ಅಧ್ಯಯನಕ್ಕೆ ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಸಿಸ್ಟಮ್ಸ್ ಅಪ್ರೋಚ್ ಅಂತ ಇದೆಯಲ್ವಾ, ಅಲ್ಲಿ ಅದನ್ನು ಪರಿಚಯ ಮಾಡಿದ್ದು ಮಾರ್ಟನ್ ಕಪ್ಲಾನ್ ಅವರು. ಕಂಪ್ಯಾರಿಟಿವ್ ಪೊಲಿಟಿಕ್ಸಲ್ಲಿ ಡೇವಿಡ್ ಈಸ್ಟನ್ ಪ್ರಮುಖ ಚಿಂತಕರು. ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬಂದಾಗ ಮಾರ್ಟನ್ ಕಪ್ಲಾನ್ ಇದನ್ನು ಅನ್ವಯಿಸಿದ್ದಾರೆ. ಇನ್ನು 9ನೇದು, ಸಮಾಜಕ್ಕಾಗಿ ಮೌಲ್ಯಗಳನ್ನು ಅಧಿಕಾರಯುತವಾಗಿ ಹಂಚುವ ಸಂಸ್ಥೆಗಳೇ ರಾಜಕೀಯ ಪದ್ಧತಿ ಎಂದದ್ದು ಯಾರು? ಅಥಾರಿಟೇಟಿವ್ ಅಲೋಕೇಶನ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ, ಅದನ್ನು ಹೇಳಿದ್ದು ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ಇನ್ನು 10ನೇ ಅಂಶ, ಈಸ್ಟನ್ ರವರ ವ್ಯವಸ್ಥಾ ಸಿದ್ಧಾಂತದ ಅಂತರ್ಗಮನ ಮತ್ತು ನಿರ್ಗಮನ ಕಾರ್ಯಗಳು ಯಾವುದು ಅಂತ ಹೇಳಿ. ಆಲ್ಮಂಡ್ ಅವರದ್ದು ಅದೇ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಇದೆಯಲ್ಲ, ಸೊ ಇವರು ಹೇಳ್ತಾರೆ ಒಂದು ಸಿಸ್ಟಮ್ ವ್ಯವಸ್ಥೆ ಅಂತ ಹೇಳಿದರೆ ಇಲ್ಲಿ 4 ಅಂಶಗಳು ಪ್ರಧಾನ. ಅದರಲ್ಲಿ 2 ಅಂತರ್ಗಮನ, 2 ನಿರ್ಗಮನ. ಅಂತರ್ಗಮನ ಕಾರ್ಯಗಳು ಬೇಡಿಕೆ ಮತ್ತು ಬೆಂಬಲ, ಡಿಮ್ಯಾಂಡ್ ಮತ್ತು ಸಪೋರ್ಟ್. ನಿರ್ಗಮನ ಔಟ್ಪುಟ್ ಫಂಕ್ಷನ್ಗಳು ನಿರ್ಧಾರ, ಡಿಸಿಷನ್ಗಳು ಮತ್ತು ರೂಲ್ಸ್ ಅಥವಾ ಲಾ, ನಿಯಮಗಳು ಔಟ್ಪುಟ್ ಫಂಕ್ಷನ್ಗಳಾಗಿ ಕಾರ್ಯನಿರ್ವಹಿಸ್ತವೆ. ಇಲ್ಲಿ ಸಿಸ್ಟಮ್ ಅಪ್ರೋಚ್ ಅಂತ ಹೇಳಿದ್ರೆ ವ್ಯವಸ್ಥಾ ದೃಷ್ಟಿಕೋನ ಅದು. ಸ್ಟ್ರಕ್ಚರಲ್ ಫಂಕ್ಷನಲ್ಲಿ ಬಂದಾಗ ರಚನಾತ್ಮಕ ಕಾರ್ಯಾತ್ಮಕ ದೃಷ್ಟಿಕೋನ ಆಗುತ್ತೆ. ಇನ್ನು ನಂತರದ್ದು ಕಾನ್ಸ್ಟಿಟ್ಯೂಷನಲಿಸಮ್, ಸಂವಿಧಾನಾತ್ಮತೆ ಅಂದರೆ ಏನು ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೊಳ್ಳುವ ಬೇಗ. ಸಂವಿಧಾನ ಅಂತ ಹೇಳಿದರೆ ಗೊತ್ತು, ಪ್ರತಿಯೊಂದು ದೇಶ ರಾಜ್ಯಾಡಳಿತವನ್ನು ನಡೆಸಬೇಕು ಅಂತ ಹೇಳಿದರೆ ಒಂದು ನಿರ್ದಿಷ್ಟವಾದ ಮಾರ್ಗದರ್ಶಿ ಸೂತ್ರಗಳು ಬೇಕು, ಗೈಡ್ಲೈನ್ಸ್ ಬೇಕು. ಅದನ್ನು ಸರಳವಾಗಿ ಸಂವಿಧಾನ ಅಂತ ಕರಿತೇವೆ ಅಲ್ವಾ. ಸಂವಿಧಾನಾತ್ಮತೆ ಅಂದರೆ ಏನು? ಸಂವಿಧಾನದ ನಿಯಮಾನುಸಾರ ನಡೆಯುವ ಸರ್ಕಾರ. ಸಂವಿಧಾನ ಇದೆ ಅಂದ ತಕ್ಷಣ ನಾನು ಆಗಾಗ ಬದಲಾಯಿಸೋದು, ಹಿತಾಸಕ್ತಿಗೆ ಅನುಗುಣವಾಗಿ ಚೇಂಜ್ ಮಾಡೋದೆಲ್ಲ ಆಗಬಾರ್ದು. ಒಂದು ಸಂವಿಧಾನ ಬರೆದ್ಮೇಲೆ ಪರ್ಫೆಕ್ಟ್ ಸಂವಿಧಾನ ಆಗಿರಬೇಕು. ಅದರ ಪ್ರಕಾರ ಏನನ್ನು ಮಾರ್ಪಾಡು ಮಾಡದೆ, ಅಂದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡಬಹುದೇನು, ಆದರೆ ರಾಜಕೀಯ ಪಕ್ಷಗಳ ಆಡಳಿತ ಪಕ್ಷಗಳು ಹಿತಾಸಕ್ತಿಗೆ ಅನುಸಾರವಾಗಿ ಬದಲಾವಣೆ ಮಾಡದೆ ಇದ್ದದ್ದನ್ನು ಸಂವಿಧಾನ ಏನು ಹೇಳ್ತೀವೋ ಅದೇ ಥರ ಫಾಲೋ ಮಾಡೋದನ್ನು ನಾವು ರಾಜ್ಯಾಡಳಿತದಲ್ಲಿ ಸಂವಿಧಾನಾತ್ಮತೆ ಅಂತ ಹೇಳ್ತೀವಿ. ಕಾನ್ಸ್ಟಿಟ್ಯೂಷನಲಿಸಮ್ ಅಂತ ಅದೊಂದು ಐಡಿಯಾಲಜಿ.
ಆಯಿತಾ. ಸಂವಿಧಾನ ಅನ್ನುವಂಥದ್ದು ಒಂದು ಮಾರ್ಗದರ್ಶಿ ಸೂತ್ರಗಳಾಗಿದ್ದರೆ ಅದನ್ನು ನಾವು ಶಾಸ್ತ್ರ ಥರ ಅದನ್ನು ಅಳವಡಿಸಿಕೊಳ್ಳೋದು, ಅದನ್ನೇ ಫಾಲೋ ಮಾಡೋದನ್ನು ನಾವು ಸಂವಿಧಾನಾತ್ಮತೆ ಅಂತ ಸರಳವಾಗಿ ಹೇಳುತ್ತೇವೆ. ಇಲ್ಲಿ ಸಂವಿಧಾನಾತ್ಮತೆ ಅಂತ ಹೇಳಿದರೆ ಐಡಿಯಾಲಜಿ ಆಗಿರ್ಬೋದು, ಒಂದು ದೇಶದ ತತ್ವ, ಗುರಿ, ಅದೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ಮುಖ್ಯಾಂಶಗಳು ಮತ್ತು ನಿರಂತರ ಅಭಿವೃದ್ಧಿಯ ಪರಿಣಾಮ ಒಂದು ಸಂವಿಧಾನಾತ್ಮತೆ ಅಂತ ಆಯಿತು. ಈಗ ನಮಗೆ 1950ರಲ್ಲಿ ಸಂವಿಧಾನ ರಚನೆ ಆಯಿತು ಭಾರತದಲ್ಲಿ ಅಲ್ವಾ. ಅದರಲ್ಲಿ ಸಂವಿಧಾನದಲ್ಲಿ ನಮ್ಮ ದೇಶ ಹೇಗಿರಬೇಕು ಮುಂದೆ ಅನ್ನೋದಕ್ಕೆ ಕೆಲವು ಗುರಿಗಳಿದೆ, ತತ್ವಗಳಿದೆ, ನಾವು ಹೇಗಿರಬೇಕು ಅಂಥೇಳಿ. ನಿರಂತರವಾಗಿ ಭಾರತ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳಿದರೆ ಸಂವಿಧಾನ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ನಿಂತಿದೆ. ಹಾಗಾಗಿ ನಾವು ಸಂವಿಧಾನಾತ್ಮತೆ ಅಂತ ಹೇಳ್ತೀವಿ. ಕಾನ್ಸ್ಟಿಟ್ಯೂಷನ್ ಅಂದರೆ ಸರಳವಾಗಿ ಸಂವಿಧಾನಕ್ಕೆ ಏನು ಹೇಳ್ತೀವಿ, ಒಂದು ದೇಶದ ಮೌಲ್ಯ ಇರ್ಬೋದು ಅಥವಾ ರಾಜ್ಯದ ನಂಬಿಕೆ, ಹೇಗೆ ರಾಜ್ಯ ಇರಬೇಕು ಅಂತ ಹೇಳೋದು, ಉತ್ತಮ ಸರ್ಕಾರಕ್ಕೆ ಬೇಕಾಗಿರುವಂಥ ರೂಲ್ಸು, ರೆಗ್ಯುಲೇಷನ್ನು, ಕಟ್ಟುಪಾಡುಗಳು, ಕಾನೂನುಗಳು ಎಲ್ಲವೂ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತವೆ. ಹಾಗಾದರೆ ಸಂವಿಧಾನಾತ್ಮತೆ ಅಂದರೆ ಒಂದು ದೇಶದ ಅಳವಡಿಸಿಕೊಂಡಂತಹ ಸಂವಿಧಾನ ಪ್ರಕಾರವಾಗಿ ಆಡಳಿತ ನಡೆಸುವಂತಹ ತತ್ವಗಳು, ಐಡಿಯಾಲಜಿ ಸಂವಿಧಾನಾತ್ಮತೆ. ಅದರ ಒಂದು ದೇಶಕ್ಕೆ ಆಡಳಿತ ನಡೆಸಲಿಕ್ಕೆ ಬೇಕಾಗಿರುವಂಥ ಗೈಡ್ಲೈನ್ಸು ಅಥವಾ ಕಾನೂನುಗಳು, ಕಟ್ಟುಪಾಡುಗಳು, ಅದನ್ನು ನಾವು ಸಂವಿಧಾನ ಅಂಥೇಳಿ ಕರಿತೇವೆ ಅಂತ ಸರಳವಾಗಿ ಅದೆರಡರ ಡಿಫ್ರೆನ್ಸು. ಇನ್ನು ಪೆನಾಕ್ ಮತ್ತು ಸ್ಮಿತ್ ಅಂತ ಅವರು ಒಂದು ಕೃತಿ ಬರೆದಿದ್ದಾರೆ ಸಂವಿಧಾನಾತ್ಮತೆಗೆ ಸಂಬಂಧಪಟ್ಟ ಹಾಗೆ. ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟ್ರೊಡಕ್ಷನ್ ಅನ್ನುವಂಥ ಒಂದು ಕೃತಿಯಲ್ಲಿ ಸಂವಿಧಾನಾತ್ಮತೆಯ 4 ಪ್ರಮುಖ ಅಂಶಗಳನ್ನು ತಿಳಿಸಿದ್ದಾರೆ. ನಿಮಗಲ್ಲಿ ಸಂವಿಧಾನಾತ್ಮತೆ ಅಂದರೆ ಏನು, ಇದರ ಲಿಮಿಟೇಷನ್ಸ್ ಏನು, ಪ್ರಾಬ್ಲಮ್ಸ್ ಏನು ಅಂತೆಲ್ಲ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಂವಿಧಾನಾತ್ಮತೆಯ 4 ಪ್ರಮುಖ ಅಂಶಗಳು ಏನು ಅಂತ ಹೇಳಿದರೆ, ಮೊದಲನೇದಾಗಿ ಸರ್ಕಾರಗಳ ಸ್ಥಾಪನೆ, ಇನ್ಸ್ಟಿಟ್ಯೂಷನ್ ಅಲ್ಲಿ ರಚನೆಯಾಗಿರಬೇಕು. ಇಲ್ಲದಿದ್ದರೆ ಸಂವಿಧಾನವನ್ನು ಇಟ್ಕೊಂಡು ನಾವು ಯಾವ ಥರ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಅಂದರೆ ಸರ್ಕಾರಗಳಲ್ಲಿ ಇರಬೇಕಲ್ವ. ಖಾಲಿ ಸಂವಿಧಾನ ಇಟ್ಕೊಂಡು ನಮ್ಮನ್ನು ಯಾರು ಆಳ್ತಾರೆ ಅಂತ ನಮಗೆ ಗೊತ್ತಿರಬೇಕು. ಸೊ ಯಾರು ಆಳ್ತಾರೆ ಅಂತ ಗೊತ್ತಿಲ್ಲ, ಸ್ವಾತಂತ್ರ್ಯ ಸಿಕ್ಕಿದೆ, ಹಾಗೆ ಬಿಟ್ಬಿಡ್ಲಿಕ್ಕಾಗತ್ತಾ ಇನ್ಸ್ಟಿಟ್ಯೂಷನ್ಸ್ ಇಲ್ಲದೆ ಇಲ್ಲ ಅಲ್ವಾ. ಸೊ ಹಾಗಾಗಿ ನಮಗೆ ಇನ್ಸ್ಟಿಟ್ಯೂಷನ್ಸ್ಗಳು ಬೇಕು, ಅದು ಸಂವಿಧಾನಬದ್ಧವಾಗಿ ನಾವು ಪಡೆದಿರಬೇಕು ಅಂತ ಹೇಳೋದು. ಎರಡನೇದು ನಿಯಂತ್ರಣಗಳು ಬೇಕು. ಇನ್ಸ್ಟಿಟ್ಯೂಷನ್ಸ್ ಬಂದರೆ ಸಾಕ, ರಾಜ್ಯ ಸ್ಥಾಪನೆ ಆದರೆ ಸಾಕ, ಸರ್ಕಾರ ಸ್ಥಾಪನೆ ಆದರೆ ಸಾಕ, ಒಂದಷ್ಟು ನಿಯಂತ್ರಣಗಳನ್ನು ಹೇರುವಷ್ಟು ರೈಟ್ಸನ್ನು ಸರ್ಕಾರ ಹೊಂದಿರಬೇಕು, ವಿಧಿಬದ್ಧತೆಯನ್ನು ಹೊಂದಿರಬೇಕು, ಕಾನೂನುಗಳು, ರೂಲ್ ಆಫ್ ಲಾ, ಫಂಡಮೆಂಟಲ್ ರೈಟ್ಸು, ಸೆಪರೇಷನ್ ಆಫ್ ಪವರ್ಸು, ಡಿಸೆಂಟ್ರಲೈಸೇಷನ್, ಪ್ರೊವಿಷನ್ ಆಫ್ ಕನ್ವೆನ್ಷನ್ ಕೂಡ ಕೆಲವೊಮ್ಮೆ ರೂಢಿಗತವಾಗಿ ಬಂದಿರುವುದನ್ನು ಮುಂದುವರಿಸುವಂಥದ್ದು, ಇವೆಲ್ಲ ನಿಯಂತ್ರಣಗಳು ಕೂಡ ಬೇಕು. ಮೂರನೇದಾಗಿ ಅಭಿವೃದ್ಧಿಗೆ ಪೂರಕವಾಗಿರಬೇಕು, ಡೆವಲಪ್ಮೆಂಟಲ್ ಡೈರೆಕ್ಟರ್ ಆಗಿರಬೇಕು. ಇನ್ನೊಂದು ರಾಜಕೀಯ ಅಧಿಕಾರದ ಸಂಘಟಕ ಅಂತ ಹೇಳಿದರೆ ಸಂವಿಧಾನಬದ್ಧವಾಗಿ ನಾವು ಚುನಾವಣೆಗಳ ಮೂಲಕ, ಪಾರದರ್ಶಕ ಚುನಾವಣೆಗಳ ಮೂಲಕ ನಮ್ಮಲ್ಲಿ ಒಂದು ಸರ್ಕಾರ, ಸಂಸದೀಯ ಸರ್ಕಾರವನ್ನು ನಾವು ರಚನೆ ಮಾಡ್ತೇವೆ, ಪ್ರಧಾನಿಗಳನ್ನು ಚುನಾಯಿಸ್ತೇವೆ, ರಾಷ್ಟ್ರಪತಿ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ, ಪ್ರಧಾನಿ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಸೊ ಒಂದು ರಾಜಕೀಯ ಅಧಿಕಾರವನ್ನು ಸಂಘಟಿಸ್ತೇವೆ, ಅವರ ಅಂಡರಲ್ಲಿ ನಾವು ವಿವಿಧ ರಾಜ್ಯ ಸರ್ಕಾರಗಳಾಗಿ ಸಂಯುಕ್ತ ಸರ್ಕಾರಗಳನ್ನು ರಚನೆ ಮಾಡಿಕೊಂಡು ಆಡಳಿತವನ್ನು ಅನುಭವಿಸ್ತಾ ಇದ್ದೇವೆ ಅಲ್ವಾ. ಸೊ ಇದು 4 ಅಂಶಗಳು ಬೇಕೇ ಬೇಕು ಸಂವಿಧಾನಾತ್ಮತೆ ಅನ್ನೋದಾಗಿದ್ದರೆ. ಸಂವಿಧಾನಬದ್ಧವಾಗಿ ಈ 4 ಇನ್ಸ್ಟಿಟ್ಯೂಷನ್ಗಳು ಅಥವಾ 4 ಅಂಶಗಳನ್ನು ಪೂರಕವಾಗಿ ಅಲ್ಲಿ ಒಂದಕ್ಕೊಂದು ಪೂರಕವಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಆ ದೇಶದಲ್ಲಿ ನಾವು ಸಂವಿಧಾನಾತ್ಮತೆಯನ್ನು ಕಾಣಬಹುದು. ನಮಗೆ ಪೂರ್ಣವಾಗಿ ನಾವು ಸಂವಿಧಾನವನ್ನು ನಾವು ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ಕಾಣಬಹುದು, ಅದನ್ನು ಸಂವಿಧಾನಾತ್ಮತೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೋಡಿ, ಫೌಂಡೇಶನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್ ಅಂತ. ಸಂವಿಧಾನಾತ್ಮತೆಯ ಮೂಲಭೂತ ತತ್ವಗಳೇನು, ಫೌಂಡೇಶನ್ಸ್ ಏನು ಅಂತ ನೋಡ್ಕೊಳ್ಳಿ ಒಂದು ಸ್ವಲ್ಪ. ಮೊದಲನೇದಾಗಿ ಕನ್ಸೆನ್ಸಸ್ ಆನ್ ದ ಫಾರ್ಮ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪ್ರೊಸೀಜರ್ಸ್. ನಾವು ಸರ್ಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಪಬ್ಲಿಕ್ಕಿಗೂ ಕೂಡ ಅದಕ್ಕೆ ಸಾರ್ವಜನಿಕರ ಅಭಿಪ್ರಾಯ ಕೂಡ ಅಲ್ಲಿ ಬೇಕು. ಯಾವುದೇ ರೀತಿಯ ಗೊಂದಲಗಳು ಕೂಡ ಆಗಬಾರದು. ನಾವು ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದರೆ ಅಲ್ಲಿ ವಿಧಿಬದ್ಧತೆ, ನ್ಯಾಯಬದ್ಧತೆ ಇರಬೇಕು. ಎಲ್ಲಿಂದ ನಾವು ಪಡ್ಕೊಂಡಿದ್ದೇವೆ ಅಧಿಕಾರವನ್ನು, ನಾವು ಒಂದು ಸರ್ಕಾರ ರಚನೆ ಮಾಡ್ತೇವೆ ಅಂತ ಹೇಳಿದರೆ ಅದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಿರಬೇಕು. ಅಂದರೆ ಸಂವಿಧಾನದಿಂದಲೇ ನಾವು ಪಡ್ಕೊಂಡಿದ್ದೇವೆ ಅಂತ ಎಲ್ರಿಗೂ ಗೊತ್ತಿರಬೇಕು. ಎರಡನೇದು ಎಗ್ರಿಮೆಂಟ್ ಆನ್ ದ ಡಿಸೈರಬಿಲಿಟಿ ಆಫ್ ದ ರೂಲ್ ಆಫ್ ಲಾ ಆ್ಯಸ್ ದ ಬೇಸಿಸ್ ಆಫ್ ಗೌರ್ಮೆಂಟ್. ಸೊ ಯಾವುದೇ ಕಾರಣಕ್ಕೂ ದೇಶವನ್ನು ಆಳುವವರಿಗೆ ಯಾವ ಆಧಾರದಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಗೊಂದಲ ಇರಬಾರ್ದು. ಕಾನೂನೇ ಸುಪ್ರೀಂ ಅನ್ನೋದಾಗಿದ್ದರೆ ಅದನ್ನು ನಾವು ಪ್ರೂವ್ ಮಾಡಬೇಕು ಅವರು. ಮೂರನೇದು ಎಗ್ರಿಮೆಂಟ್ ಆನ್ ಜನರಲ್ ಗೋಲ್ಸ್ ಆಫ್ ದ ಸೊಸೈಟಿ. ಸಾಮಾನ್ಯವಾಗಿ ಒಂದು ಸರ್ಕಾರ ರಚನೆಗೆ ಬಂದರೆ ಕೆಲವು ಗೋಲ್ಗಳಿರಬೇಕು. ಸಮಾಜಕ್ಕಾಗಿ ಅವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಯಾಕೆ ಸರ್ಕಾರ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಅರಿವಿರಬೇಕು. ನೆಕ್ಸ್ಟ್ ಕಾನ್ಕರೆನ್ಸಸ್
ಇನ್ ಲೆಸ್ಸರ್ ಗೋಲ್ಸ್ ಆ್ಯಂಡ್ ಆನ್ ಸ್ಪೆಸಿಫಿಕ್ ಪಾಲಿಸಿ ಕ್ವಶನ್ಸ್. ನೀತಿ ನಿಯಮಗಳನ್ನು ರಚನೆ ಮಾಡಬೇಕು. ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು. ಯಾವ ಗುರಿ ಆದರ್ಶಗಳನ್ನು ಇಟ್ಕೊಂಡು ನಾವು ರಾಜ್ಯ ಸರ್ಕಾರವನ್ನು ರಚನೆ ಮಾಡಿದ್ದೇವೆ, ಸಂವಿಧಾನದಿಂದ ಅಧಿಕಾರವನ್ನು ಪಡ್ಕೊಂಡಿದ್ದೇವೆ ಅಲ್ವಾ. ಸೊ ಇನ್ನು ಸರ್ಕಾರವನ್ನು ನಾವು ರಚಿಸುವ, ಜನರಿಗೆ ಒಳ್ಳೆಯದು ಮಾಡುವ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಮತ್ತು ಅಲ್ಲಿ ಎಗ್ರಿಮೆಂಟ್ ಇರಬೇಕು ಅಂತ ಹೇಳ್ತಾರೆ. ಇನ್ನು ಕಾನ್ಸ್ಟಿಟ್ಯೂಷನಲಿಸಮ್ನ ಪ್ರಾಬ್ಲಮ್ಸ್ ಮತ್ತು ರೆಮಿಡೀಸ್ ಏನು ಅಂತ ನೋಡುವ. ಸಂವಿಧಾನಾತ್ಮತೆಯ ಸಮಸ್ಯೆಗಳು ಮತ್ತು ಪರಿಹಾರ. ಸಮಸ್ಯೆ ಏನು? ಮೊದಲನೇದಾಗಿ ಯುದ್ಧವೇ ದೊಡ್ಡ ಸಮಸ್ಯೆ ಸಂವಿಧಾನಾತ್ಮತೆಗೆ. ಯುದ್ಧ ಆದರೆ ಲಾಸ್ ಆಗುತ್ತೆ ಅಲ್ವಾ. ಹಲವಾರು ರಾಷ್ಟ್ರಗಳ ನಾಶ ಆಗುತ್ತೆ. ಇಲ್ಲಿ ಜನಜೀವನ ಅಸ್ತವ್ಯಸ್ತ ಆಗುತ್ತೆ, ಜೀವಕ್ಕೆ ಅಪಾಯ ಬರುತ್ತೆ. ಆಧುನಿಕ ವಿಜ್ಞಾನ ಡೆವಲಪ್ ಆದ ಹಾಗೆ ಭೀಕರತೆ ಯುದ್ಧದ್ದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ದೇಶ ಶಾಂತಿಯುತವಾಗಿ ಆಡಳಿತ ನಡೆಸಬೇಕು ಅಂತ ಆದರೆ, ಅದೇ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸ್ತಾ ಇದ್ರೂ ಕೂಡ ಪಕ್ಕದ ದೇಶಗಳು ಆಕ್ರಮಣ ಮಾಡಬಹುದು ನಮ್ಮನ್ನು, ಅಥವಾ ಕೆಲವು ಕಾರಣಗಳಿಗಾಗಿ ನಾವೇ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಬಹುದಲ್ವ. ಸೊ ಹಾಗಾಗಿ ಯುದ್ಧ ಅನ್ನುವಂಥದ್ದು ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಡುತ್ತೆ. ಎರಡನೇದಾಗಿ ನ್ಯಾಷನಲ್ ಎಮರ್ಜೆನ್ಸಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂವಿಧಾನಬದ್ಧವಾಗಿ ನಾವು ಹಕ್ಕುಗಳನ್ನು ಜನರಿಗೆ ಕೊಟ್ಟಿದ್ದರೂ ಕೂಡ, ಸ್ವಾತಂತ್ರ್ಯಗಳನ್ನು ಕೊಟ್ಟಿದ್ದರೂ ಕೂಡ ಅದರ ಮೇಲೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಆಗ್ತವೆ. ಸಂಪೂರ್ಣವಾಗಿ ಅದನ್ನು ಅನುಭವಿಸಲಿಕ್ಕೆ ಅವರು ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾದಾಗ ಒಂದು ಸ್ವಲ್ಪ ಹಿನ್ನಡೆ ಆಗುತ್ತೆ ಸಂವಿಧಾನಕ್ಕೆ. ಇನ್ನು ಮೂರನೇದಾಗಿ ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಬ್ಯಾಕ್ವರ್ಡ್ನೆಸ್. ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳುವಿಕೆಯು ಸಂವಿಧಾನಾತ್ಮಕತೆಗೆ ಒಂದು ಇರುವಂಥ ದೊಡ್ಡ ಸಮಸ್ಯೆ. ಗೋಲ್ಸ್ ನಾವು ಸೆಟ್ ಮಾಡ್ತೇವೆ, ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಸಾಧಿಸ್ತೇವೆ ಅಂತ, ಆದರೆ ಪ್ರಾಮಾಣಿಕವಾಗಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೆಲವು ಸಮಸ್ಯೆಗಳು ಹಾಗೆ ಉಳ್ಕೊಳ್ಳುತ್ತವೆ. ಇದು ಕೂಡ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಿದ್ರೂ ಕೂಡ ಲೂಪ್ ಹೋಲ್ಸ್ ಇನ್ನೂ ಇದೆ ಅನ್ನುವಂಥದ್ದು ಒಂದು ಸಮಸ್ಯೆ. ನೆಕ್ಸ್ಟ್ ಟೊಟಾಲಿಟೇರಿಯನಿಸಮ್, ಏಕಚಕ್ರಾಧಿಪತ್ಯ. ಸಂವಿಧಾನದಿಂದ ನಾವು ಅಧಿಕಾರವನ್ನು ಪಡ್ಕೊಂಡು ಒಂದು ಗೌರ್ಮೆಂಟನ್ನು ಫಾರ್ಮ್ ಮಾಡಿದ್ದೇವೆ. ಗೌರ್ಮೆಂಟ್ ಫಾರ್ಮ್ ಮಾಡಿದ ಮೇಲೆ ರಾಜ್ಯದ ಮುಖ್ಯಸ್ಥ ಎಲ್ಲ ಅಧಿಕಾರವನ್ನು ತನ್ನ ಕೈಯಲ್ಲಿ ಇಟ್ಕೊಂಡ್ರೆ ಆತ ಡೆಸ್ಪಾಟ್ ಆಗಬಹುದು. ಅದು ಕೂಡ ಒಂದು ಅಪಾಯ ಇದೆ. ಸಂವಿಧಾನವನ್ನು ಬಳಸಿಕೊಂಡು ಅಧಿಕಾರವನ್ನು ಏನಾದರೂ ಮಾಡಿ ಮಾರ್ಪಾಟು ಮಾಡಿ ಯಾವತ್ತೂ ಕೂಡ ಜನಾಭಿಪ್ರಾಯಕ್ಕೆ ಅವನು ಮನ್ನಣೆ ಕೊಡಲೇಬೇಕು ಅನ್ನುವಂಥದ್ದಕ್ಕೆ ಒಂದು ಅಪವಾದವಾಗಿ ಉಳಿಯಲೂಬಹುದು. ಇದೆಲ್ಲ ಒಂದು ಸಂವಿಧಾನಾತ್ಮತೆಯ ಸಮಸ್ಯೆಗಳು. ಅದರ ಪರಿಹಾರ ಏನು ಮಾಡಬಹುದು ನಾವು ಅಂತ ನಾವು ನೋಡೋದಾಗಿದ್ದರೆ, ಡಿಸಾರ್ಮಮೆಂಟ್, ನಿಶಸ್ತ್ರೀಕರಣ. ಯುದ್ಧ ಆಗದ ಹಾಗೆ ತಡೆಯುವಂಥ ಪ್ರಯತ್ನ ಮಾಡಬೇಕು, ರಾಜಸಂಧಾನಗಳು ಮಾಡಬೇಕು. ನೀವು ಸಂವಿಧಾನಬದ್ಧವಾಗಿ ಆಡಳಿತ ಮಾಡ್ತಾ ಇದ್ದೀರಲ್ವ, ಸೊ ಯಾಕೆ ಯುದ್ಧ ಬೇಕು ನಿಮಗೆ? ಎಲ್ಲ ದೇಶಗಳು ಶಾಂತಿ ಸಹಕಾರದಿಂದ ಬದುಕಿದರೆ ಸಂವಿಧಾನಾತ್ಮತೆಗೆ ಒಂದು ಅರ್ಥ ಬರುತ್ತೆ. ಇನ್ನು ನೆಕ್ಸ್ಟ್ ಫೇತ್ ಇನ್ ಡೆಮಾಕ್ರಾಟಿಕಲ್ ಗೌರ್ಮೆಂಟ್ ಆಗಿರ್ಬೋದು. ಪ್ರಜಾಸತ್ತಾತ್ಮಕ ಸರ್ಕಾರಗಳ ಮೇಲೆ ವಿಶ್ವಾಸ ಇಟ್ಟುಕೊಂಡ್ರೆ ಕೂಡ ಸಂವಿಧಾನಾತ್ಮತೆಗೆ ಒಂದು ಜೀವ ಬಂದ ಹಾಗೆ. ಅಂದರೆ ಸಂವಿಧಾನ ಇರೋದೇ ಇದೇ ಥರ ನೀವು ರೂಲ್ ಫಾರ್ಮ್ ಮಾಡಿ ಆಡಳಿತ ನಡೆಸಿ ಅಂತಲ್ವ. ಸೊ ಅದರ ಬದ್ಧವಾಗಿ ನೀವು ಆಡಳಿತ ನಡೆಸಿದರೆ ಸಂವಿಧಾನಾತ್ಮತೆಗೆ ಒಂದು ಅರ್ಥ ಬರುತ್ತೆ. ಇನ್ನು ಸಂಯುಕ್ತ ಸರ್ಕಾರಗಳು, ಫೆಡರಲ್ ಗೌರ್ಮೆಂಟ್, ಕರೆಕ್ಟಾಗಿ ಸ್ಟ್ರಕ್ಚರ್ ಡಿವೈಡ್ ಆಗಿದೆ. ಒಂದು ಸೆಂಟ್ರಲ್ ಗೌರ್ಮೆಂಟು, ಒಂದು ಸ್ಟೇಟ್ ಗೌರ್ಮೆಂಟು ಅಂತ. ಹೀಗೆ ಆದಾಗ ಕೂಡ ಯಾವುದೇ ರೀತಿಯ ಗೊಂದಲಗಳು ಇರೋದಿಲ್ಲ. ಇನ್ನು ಅಭಿವೃದ್ಧಿ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳು ಕೂಡ ಇದು ಸಂವಿಧಾನಾತ್ಮತೆಯ ಸಮಸ್ಯೆಗಳಿಗೆ ಪರಿಹಾರ ರೂಪವಾಗಿ ಕಾಣುತ್ತೆ. ಅಂತಾರಾಷ್ಟ್ರೀಯ ಕಾನೂನುಗಳಿದ್ದಾಗ ಅತಿ ದೊಡ್ಡ ಯುದ್ಧಗಳಾಗದಂತೆ ನಾವು ಅದನ್ನು ತಡೀಬಹುದು. ಸೊ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ನಾವು ಕೊಡಬಹುದು. ಹೀಗೆಲ್ಲ ಆದಾಗ ಇದು ಸಂವಿಧಾನಾತ್ಮಕತೆಯ ಒಂದು ಅದನ್ನು ಉಳಿಸುವಂಥ ಪ್ರಯತ್ನ ಅಂತ ಹೇಳ್ಬೋದು. ಸೊ ಒಟ್ಟಿನಲ್ಲಿ ನಾವು ಸಂವಿಧಾನಾತ್ಮತೆ ಅಂತ ಏನು ತಿಳ್ಕೊಳ್ಬೋದು ಸರಳವಾಗಿ ಅಂತ ಹೇಳಿದರೆ, ಸಂವಿಧಾನಬದ್ಧವಾಗಿ ಅದರ ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂಥ ಸರ್ಕಾರವನ್ನು ನಾವು ಕಾನ್ಸ್ಟಿಟ್ಯೂಷನಲಿಸಮ್ ಅಂತ ಹೇಳ್ತೀವಿ. ಸಂವಿಧಾನಾತ್ಮತೆ ಅಂತ ಇದೊಂದು ಐಡಿಯಾಲಜಿ. ಸಂವಿಧಾನ ಅನ್ನುವಂಥದ್ದು ಒಂದು ಮಾರ್ಗದರ್ಶಿ ಸೂತ್ರ. ಆ ಎಲ್ಲ ಮಾರ್ಗದರ್ಶಿ ಪ್ರಿನ್ಸಿಪಲ್ಗಳನ್ನು ಅಳವಡಿಸಿಕೊಂಡು ಅದಕ್ಕೆ ಬದ್ಧವಾಗಿ ಯಾವುದೇ ಬದಲಾವಣೆಗಳನ್ನು ಮಾಡದೆ ಕಟ್ಟುನಿಟ್ಟಾಗಿ ಸಂವಿಧಾನವನ್ನು ಫಾಲೋ ಮಾಡುವುದೇ ಸಂವಿಧಾನಾತ್ಮತೆ ಅಂತ ಅರ್ಥ. ಸಾಮಾನ್ಯವಾಗಿ ಇಲ್ಲಿ ಈ ಟಾಪಿಕ್ಕಿಂದ ಅಸರ್ಷನು, ರೀಸನು ಆ ಥರದ ಕ್ವಶನ್ಸ್ ಕೇಳಬಹುದು. ಸಂವಿಧಾನಾತ್ಮತೆಗೆ ಎದುರಾಗುವ ಸಮಸ್ಯೆಗಳು ಏನು, ಹೇಗೆ ಪರಿಹಾರ ಮಾಡಬಹುದು, ಆ ಥರದ್ದೆಲ್ಲ ಕ್ವಶನ್ ಕೇಳ್ಬೋದು. ಇದೆಲ್ಲ ಸ್ವಲ್ಪ ಮೈಂಡ್ ಯೂಸ್ ಮಾಡಿ ಆನ್ಸರ್ ಮಾಡುವಂಥ ಟಾಪಿಕ್ಸ್ಗಳು ಇದೆಲ್ಲ. ಇನ್ನು ನೆಕ್ಸ್ಟ್ ಟಾಪಿಕ್ ನೋಡಿ, ಫಾರ್ಮ್ಸ್ ಆಫ್ ಗೌರ್ಮೆಂಟು. ಸೊ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅತಿ ಸುಲಭವಾದ ಟಾಪಿಕ್ ಇದು, ಆನ್ಸರ್ ಮಾಡ್ಬೋದು. ಅದು ಜನರಲ್ಲಾಗಿ ಹೇಳ್ತಾ ಹೋಗ್ತೇನೆ.
ಫಾರ್ಮ್ಸ್ ಆಫ್ ಗೌರ್ಮೆಂಟಲ್ಲಿ ಮೊದಲಿಗೆ ಬರುತ್ತೆ ನಮಗೆ ಏಕಾತ್ಮಕ ಸರ್ಕಾರ, ಯೂನಿಟರಿ ಗೌರ್ಮೆಂಟ್ ಅಂತ. ಇದರ ಫೀಚರ್ಸ್ಗಳು ಏನೆಲ್ಲ ಅಂತ ನಾವು ನೋಡ್ತಾ ಹೋದರೆ, ಇಲ್ಲಿ ಯೂನಿಟರಿ ಗೌರ್ಮೆಂಟಲ್ಲಿ ಒಂದೇ ಸರ್ಕಾರ ಇರುತ್ತೆ, ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟಂಥ ಒಂದು ಸ್ಥಳೀಯ ಸರ್ಕಾರಗಳು ಇರ್ಬೋದು. ಆದರೆ ಇಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಸ್ವಯಂ ಅಧಿಕಾರ ಇರೋದಿಲ್ಲ, ಅಧಿಕಾರ ಎಲ್ಲ ಕೂಡ ಕೇಂದ್ರ ಸರ್ಕಾರದಲ್ಲಿ ಇರೋದನ್ನು ನಾವು ಏನಂತ ಕರಿತೇವೆ ಅಂದರೆ ಏಕಾತ್ಮಕ ಸರ್ಕಾರ ಅಂತ ಕರಿತೇವೆ. ಅದರ ಗುಣ ಏನು? ಒಂದು ಪರಿಣಾಮಕಾರಿ ಸರ್ಕಾರ. ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಅಧಿಕಾರ ಇರೋದರಿಂದ ಪರಿಣಾಮಕಾರಿಯಾಗಿ ಆಡಳಿತ ನಡೆಸ್ಬೋದು, ದಕ್ಷ ಆಡಳಿತ ನೀಡಬಹುದು, ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸ್ಬೋದು, ಸಪರೇಷನ್ ಅನ್ನೋ ಪ್ರಶ್ನೆ ಬರೋದಿಲ್ಲ, ಬೇಗವಾಗಿ ಶೀಘ್ರವಾಗಿ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ಬೋದು. ಮತ್ತು ಇದು ದುಂದುವೆಚ್ಚ ಮಾಡೋದಿಲ್ಲ, ವೆಚ್ಚರಹಿತವಾಗಿರುತ್ತೆ, ಸರಳ ಆಗಿದೆ, ಫ್ಲೆಕ್ಸಿಬಲ್, ಬೇಗ ಎಲ್ಲಿ ಬೇಕಾದರೂ ಹೊಂದಿಕೊಳ್ಳಬಹುದಾದ ಒಂದು ಮಾದರಿಯ ಸರ್ಕಾರ ಇದು. ಸೊ ಇಲ್ಲಿ ದೋಷ ಏನು ಅಂತ ಹೇಳಿದ್ರೆ, ಇದೊಂದು ಪ್ರಾಂತೀಯತೆಗೆ ವಿರೋಧ ವ್ಯಕ್ತಪಡಿಸುವಂಥದ್ದು. ಕೆಲವರಿಗೆ ಇರುತ್ತೆ ನಮ್ಮದೊಂದು ಪ್ರಾಂತ್ಯ ಸಪ್ರೇಟ್ ಆಗಿದೆ ಅಂತ, ಆದರೆ ಸಪರೇಟಿಸಮ್ಗೆ ಇಲ್ಲಿ ಅವಕಾಶ ಇರೋದಿಲ್ಲ, ಅದು ದೊಡ್ಡ ದೋಷ ಇದು. ಇನ್ನೊಂದು ಬೃಹತ್ ರಾಷ್ಟ್ರಗಳಿಗೆ ಮಾರಕ. ದೊಡ್ಡ ದೊಡ್ಡ ರಾಷ್ಟ್ರಗಳಿದ್ದಾಗ ಕೇವಲ ಎಲ್ಲವೂ ಕೇಂದ್ರ ಸರ್ಕಾರ ಹೇಳಿದ್ದೇ ನಡೆಯಬೇಕು ಅಂತ ಹೇಳಿದರೆ ದೊಡ್ಡ ರಾಷ್ಟ್ರಗಳಿಗೆ ಇದು ಬಹಳ ಕಷ್ಟ. ಚಿಕ್ಕ ಪುಟ್ಟ ರಾಷ್ಟ್ರಗಳಿಗೆ ಮಾತ್ರ ಏಕಾತ್ಮಕ ಸರ್ಕಾರಗಳು ಅಲ್ಲಿ ಅತಿ ಸುಲಭವಾಗಿ ಅಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇನ್ನು ಸಂಯುಕ್ತ ಸರ್ಕಾರ ಅಂದರೆ ಫೆಡರಲ್ ಗೌರ್ಮೆಂಟು. ಸೊ ನಮಗೆ ನಮ್ಮದು ಫೆಡರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನಾವು ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಫೀಚರ್ಸ್ ಏನು ಅಂತ ಹೇಳಿದ್ರೆ, ಅಧಿಕಾರ ವಿಭಜನೆ, 2 ಸೆಟ್ ಆಫ್ ಗೌರ್ಮೆಂಟ್ ಇರುತ್ತೆ ಅಲ್ಲಿ, ಕೇಂದ್ರ ಮತ್ತು ರಾಜ್ಯ ಅಂತೇಳಿ. ಇಲ್ಲಿ ಸಂವಿಧಾನನೇ ಮುಖ್ಯ ಇರುತ್ತೆ ಇಲ್ಲಿ ಫೆಡರಲ್ ಗೌರ್ಮೆಂಟಲ್ಲಿ. ಸೊ ಇನ್ನೊಂದು ನ್ಯಾಯಾಂಗ ವ್ಯವಸ್ಥೆ ಇರುತ್ತೆ, ಒಕ್ಕೂಟದ ಅಪೇಕ್ಷೆ ಇರುತ್ತೆ, ನಾವೆಲ್ಲರೂ ಒಂದೇ ಅಂತ. ಎಷ್ಟು ಯೂನಿಟ್ಗಳಾಗಿದ್ದರೂ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ಸಂಯುಕ್ತ ಸರ್ಕಾರದಲ್ಲಿ ಇರುತ್ತೆ. ಇದರ ಗುಣ ಏನು ಅಂತ ಹೇಳಿದ್ರೆ, ಸ್ಥಳೀಯ ಸ್ವಾಯತ್ತತೆಗೆ ಅವಕಾಶ ಕೊಡುತ್ತೆ, ಪ್ರಾಂತೀಯತೆಗೆ ಅವಕಾಶ ಕೊಡುತ್ತೆ. ಒಂದು ಆಡಳಿತವನ್ನು ಡಿವಿಷನ್ ಮಾಡ್ಕೊಂಡಿದ್ದೇವೆ, ಇಲ್ಲಿ ಪಂಚಾಯತ್ ರಾಜ್ ಜಾರಿಗೆ ತಂದಿದ್ದೇವೆ ಅಲ್ವಾ. ಸೊ ಆರ್ಥಿಕ ಪ್ರಗತಿಗೆ ಕೂಡ ಇದು ಅನುಕೂಲ ಮಾಡಿಕೊಳ್ಳುತ್ತೆ, ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ, ಬೃಹತ್ ರಾಷ್ಟ್ರಗಳಿಗೆ ಅನುಕೂಲ. ದೋಷ ಏನು ಅಂತ ಹೇಳಿದ್ರೆ, ಕೆಲವೊಂದು ಸರ್ಕಾರಗಳು ಇಲ್ಲಿ ದುರ್ಬಲವಾಗ್ತವೆ. ಸೊ ಎಸ್ಪೆಷಲಿ ವಿದೇಶಾಂಗ ವ್ಯವಹಾರಗಳ ವಿಷಯ ಬಂದಾಗ ಅಲ್ಲಿ ದುರ್ಬಲವಾಗಿರ್ತವೆ, ಯಾಕಂದರೆ ಲೋಕಲ್ ಫ್ಯಾಕ್ಟರ್ಗಳು ಕೂಡ ಸರ್ಕಾರದ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಸೊ ಅನಗತ್ಯವಾಗಿ ದುಂದುವೆಚ್ಚ ಆಗುತ್ತೆ. 4-5 ಮಾದರಿ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳು ಅಂತ ಬಂದಾಗ ದುಂದುವೆಚ್ಚಕ್ಕೆ ಕಾರಣ ಆಗ್ತವೆ ಅನ್ನೋದು ಇದರ ಒಂದು ದೊಡ್ಡ ದೋಷ. ಇನ್ನು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್, ಇದು ಒಂದು ಸ್ವಲ್ಪ ಸುಲಭವಾಗಿ ಅರ್ಥ ಮಾಡ್ಬೋದು. ನಮ್ಮದು ಸಂಸದೀಯ ಸರ್ಕಾರ ಭಾರತದ್ದು ಆಗಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ನೋಡಬೇಕು ನೀವು. ಕಾರ್ಯಾಂಗದ ಸದಸ್ಯರು ಶಾಸಕಾಂಗದ ಸದಸ್ಯರಾಗಿದ್ದು ಶಾಸಕಾಂಗದ ಕೆಳಮನೆಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರ್ತಾರೆ. ಇದು ಸಂಸದೀಯ ಮಾದರಿಯ ಸರ್ಕಾರ. ಅಂದರೆ ನಮ್ಮ ಮಂತ್ರಿಗಳು ಶಾಸಕಾಂಗದ ಸದಸ್ಯರಲ್ವಾ. ಸೊ ಅವರು ಶಾಸಕಾಂಗದ ಸದಸ್ಯರಾಗದಿದ್ದರೂ ಕೂಡ ಮಂತ್ರಿಗಳಾಗಬಹುದು, ಆದರೆ 6 ತಿಂಗಳ ಒಳಗೆ ಅವರು ಎಲೆಕ್ಷನ್ ಆದಮೇಲೆ ಅವರು ಶಾಸಕರಾಗಲೇಬೇಕಾಗುತ್ತೆ. ಸೊ ಹಾಗಾಗಿ ಶಾಸಕಾಂಗದ ಕೆಳಮನೆ ಲೋಕಸಭೆ, ಇಲ್ಲಿ ವಿಧಾನಸಭೆ. ಸೊ ಅದಕ್ಕೆ ಸಾಮೂಹಿಕವಾಗಿ ಮಂತ್ರಿಗಳು ಜವಾಬ್ದಾರಿ ಆಗಿರ್ತಾರೆ, ಅದನ್ನು ನಾವು ಸಂಸದೀಯ ಸರ್ಕಾರ ಅಂತ ಕರಿತೇವೆ. ಇನ್ನು ಕಾರ್ಯಾಂಗದ ಅವಧಿ ಶಾಸಕಾಂಗದ ಬಹುಮತವನ್ನು ಆಧರಿಸಿರುತ್ತದೆ, ಹೌದಲ್ವಾ. ಈಗ ಒಂದು ಸರ್ಕಾರ ಅದರ ವಿರುದ್ಧ ಅವಿಶ್ವಾಸ ನಿಲುವಳಿ ಗೊತ್ತುವಳಿ ಮಾಡಿದರೆ ಶಾಸಕಾಂಗದಲ್ಲಿ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಅದು ಎಲ್ಲಾದರೂ ವಿಫಲ ಆದರೂ ಕೂಡ ಸರ್ಕಾರ ಬಿದ್ದು ಹೋಗುತ್ತೆ. ಹಾಗಾಗಿ ಶಾಸಕಾಂಗದಲ್ಲಿರೋ ಬಹುಮತವನ್ನು ಕಾರ್ಯಾಂಗದ ಒಂದು ಅಥವಾ ಸರ್ಕಾರ ಆಧರಿಸಿದೆ. ಶಾಸಕಾಂಗದ ಬಹುಮತ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಕಾರ್ಯಾಂಗ ಸೇಫ್ ಇಲ್ಲಿ ಸಂಸದೀಯ ಸರ್ಕಾರದಲ್ಲಿ. ಮತ್ತು ಇಲ್ಲೊಂದಷ್ಟು ಡಿಫ್ರೆನ್ಸ್ ಇದೆ, ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ ಅಂತ. ನಾಮಿನಲ್ ಮತ್ತು ರಿಯಲ್ ಹೆಡ್ ಅಂತ. ನಾಮಮಾತ್ರ ಮುಖ್ಯಸ್ಥರು ಇಲ್ಲಿ ರಾಷ್ಟ್ರಪತಿ ಆಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಇನ್ನು ನೈಜ ಕಾರ್ಯಾಂಗ ಮಂತ್ರಿಮಂಡಲಗಳನ್ನು ಒಳಗೊಂಡಂಥ ಪ್ರಧಾನಿ ನೈಜ ಕಾರ್ಯಾಂಗವಾಗಿ ಇರ್ತಾರೆ. ಇದರ ಇನ್ನು ಗುಣ ಏನು ಸಂಸದೀಯ ಮಾದರಿಯ ಸರ್ಕಾರದ್ದು ಅಂತ ನಾವು ನೋಡೋದಾಗಿದ್ದರೆ, ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವೆ ಹೊಂದಾಣಿಕೆ ಇರುತ್ತೆ. ಯಾಕಂತ ಹೇಳಿದರೆ ಶಾಸಕಾಂಗದವರೇ ಕಾರ್ಯಾಂಗದಲ್ಲಿ ಮಂತ್ರಿಗಳಾಗಿ ಆಯ್ಕೆಯಾಗಿರ್ತಾರೆ. ಸೊ ಅವರಿಬ್ಬರು ಒಟ್ಟೊಟ್ಟಿಗೆ ಇರೋದ್ರಿಂದ ಹೊಂದಾಣಿಕೆಯಿಂದ ಬೇಗ ಬೇಗ ಕೆಲಸ ಮಾಡಬಹುದು. ಎರಡನೇದು ಜವಾಬ್ದಾರಿಯುತ ಸರ್ಕಾರವನ್ನು ಕೊಡಬೇಕು. ಯಾಕಂದರೆ ಶಾಸಕಾಂಗಕ್ಕೆ ಅವರು ಕಾರ್ಯಾಂಗ ರೆಸ್ಪಾನ್ಸಿಬಲ್ ಆಗಿರೋದ್ರಿಂದ ಅವರು ಆನ್ಸರೇಬಲ್ ಆಗಿರಬೇಕಾಗುತ್ತೆ ಲೋಕಸಭೆಯಲ್ಲಿ. ಹಾಗಾಗಿ ಜವಾಬ್ದಾರಿಯುತ ಸರ್ಕಾರವನ್ನು ಕೊಡಲೇಬೇಕಾಗುತ್ತೆ. ನಮ್ಯತೆ, ಫ್ಲೆಕ್ಸಿಬಲ್, ಬದಲಾವಣೆಗಳೇನಾದರೂ ಅವಶ್ಯಕತೆ ಅಂತ ಕಂಡು ಬಂದಾಗ ಅದನ್ನು ಅಮೆಂಡ್ಮೆಂಟ್ ಮಾಡುವ ಮೂಲಕ ಬದಲಾವಣೆಗಳನ್ನು ಮಾಡಿಕೊಳ್ಳೋ ಅವಕಾಶ ಇದೆ. ದಕ್ಷತೆಯಿಂದ ಕೂಡ ಕಾರ್ಯನಿರ್ವಹಿಸಬಹುದು. ದೋಷ ಏನು ಅಂತ ಹೇಳಿದರೆ, ಅಸ್ಥಿರತೆ ದೊಡ್ಡ ದೋಷ. ಇತ್ತೀಚಿನ ದಿನಗಳಲ್ಲಂತೂ ಒಂದು 10 ವರ್ಷದ ಹಿಂದೆ ನೋಡೋದಾದರೆ ಸಮ್ಮಿಶ್ರ ಸರ್ಕಾರಗಳ ಒಂದು ಇದೇ ನಾವು ನೋಡಿದ್ದೇವಲ್ವ. ಅಸ್ಥಿರತೆ, ಅಧಿಕಾರ ಪ್ರತ್ಯೇಕತೆ ತತ್ವದ ಉಲ್ಲಂಘನೆ ಇಲ್ಲಿ. ಯಾಕಂತ ಹೇಳಿದರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಒಟ್ಟೊಟ್ಟಿಗೆ ಇರೋದ್ರಿಂದ ಅಧಿಕಾರ ಪ್ರತ್ಯೇಕತೆ ಅನ್ನುವಂಥದ್ದು ಇಲ್ಲಿ ಸ್ವಲ್ಪ ಕಡಿಮೆಯಾಗಿದೆ. ಇನ್ನು ಕ್ಯಾಬಿನೆಟ್ನದ್ದು ಸರ್ವಾಧಿಕಾರ, ಕ್ಯಾಬಿನೆಟ್ ಹೇಳಿದ್ದೆ ಫೈನಲ್ಲು ಅಂತ ಹೇಳಿ, ಅದಂಥದ್ದು ದೊಡ್ಡ ದೋಷ ಅದು. ಇನ್ನು ಪಕ್ಷಗಳ ಪ್ರಾಮುಖ್ಯತೆ, ಎಲ್ಲ ಪಕ್ಷಗಳು ಹೇಳಿದ ಡಿಸಿಷನ್ನೇ ಅಲ್ಲಿ ಕಾರ್ಯಾಂಗದಲ್ಲಿ ಬಹುಪಾಲು ನಡೆಯುತ್ತೆ. ಮತ್ತು ಅನನುಭವಿಗಳ ಸರ್ಕಾರ ಅಂತ ಹೇಳಿ, ಒಮ್ಮೆ ಎಲೆಕ್ಷನಲ್ಲಿ ವಿನ್ ಆಗ್ತಾರೆ, ಮಂತ್ರಿಗಳಾಗ್ತಾರೆ, ಅನುಭವ ಇರೋದಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಒಂದಷ್ಟು ಜನರಿಗೆ. ಅದೆಲ್ಲ ಇದರ ದೋಷಗಳನ್ನು ನಾವು ನೋಡಬಹುದು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್. ಅಧ್ಯಕ್ಷೀಯ ಪದ್ಧತಿಯನ್ನು ನೋಡೋದಾದರೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಇಲ್ಲಿ ಪ್ರತ್ಯೇಕವಾಗಿರುತ್ತವೆ. ಎಲ್ಲಿ? ಅಧ್ಯಕ್ಷೀಯ ಪದ್ಧತಿಯಲ್ಲಿ.
ಸೊ ಇಲ್ಲಿ ನಿಶ್ಚಿತ ಅಧಿಕಾರಾವಧಿ ಇದೆ. ಅಂದರೆ ಶಾಸಕ ಕಾರ್ಯಾಂಗ ಆಯ್ಕೆ ಆದರೆ ಇಷ್ಟೇ ವರ್ಷ, ಅಮೆರಿಕದ ಅಧ್ಯಕ್ಷ 4 ವರ್ಷ ಫಿಕ್ಸ್ಡ್. ಆದರೆ ನಾವಿಲ್ಲಿ ಹೇಳ್ತೇವೆ 5 ವರ್ಷ ನಮ್ಮ ಪ್ರಧಾನಿ ಅಂತ. ಅದರ ಬಹುಮತ ಸಾಬೀತುಪಡಿಸಬೇಕಲ್ಲ. ಎಲ್ಲಾದರೂ ಪ್ರಾಬ್ಲಮ್ ಆದರೆ ಶಾಸಕಾಂಗದಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ. ಆದರೆ ಅಲ್ಲಿ ಅಧ್ಯಕ್ಷೀಯ ಪದ್ಧತಿಯಲ್ಲಿ ಫಿಕ್ಸ್ಡ್, ನಿಶ್ಚಿತ. ಇನ್ನು ಶಾಸಕಾಂಗಕ್ಕೆ ಹೊಣೆಯಲ್ಲ ಯಾರು, ಕಾರ್ಯಾಂಗ ಹೊಣೆಯಲ್ಲ ಶಾಸಕಾಂಗಕ್ಕೆ. ಅಲ್ಲಿ ಆನ್ಸರೇಬಲ್ ಮಾಡಬೇಕು ಅಂತ ಇಲ್ಲ. ಅವರ ಕೆಲಸ ಅವರಿಗೆ, ಇವ್ರ ಕೆಲಸ ಇವರಿಗೆ. ಇನ್ನು ಅಧ್ಯಕ್ಷನೇ ಅಲ್ಲಿ ನೈಜ ಕಾರ್ಯಾಂಗ. ನಮ್ಮಲ್ಲಿ ಅಧ್ಯಕ್ಷ ನಾಮ ಮಾತ್ರ, ಆದರೆ ಅಧ್ಯಕ್ಷೀಯ ಪದ್ಧತಿಯಲ್ಲಿ ಅವನೇ ನಿಜವಾದ ಕಾರ್ಯಾಂಗವಾಗಿ ಕೆಲಸ ಮಾಡ್ತಾನೆ. ಇನ್ನು ಇದರ ಗುಣ ಏನು ಅಂತ ನಾವು ನೋಡೋದಾಗಿದ್ದರೆ ಸ್ಥಿರ ಸರ್ಕಾರ, ಸ್ಥಿರತೆಯನ್ನು ಕಾಣುತ್ತೇವೆ. ಅಧಿಕಾರ ವಿಭಜನಾ ತತ್ವ ಇದೆ. ಕಾರ್ಯಾಂಗ ಮತ್ತು ಶಾಸಕಾಂಗ ಸಪ್ರೇಟ್ ಆಗಿದೆ. ಇನ್ನು ದಕ್ಷ ಆಡಳಿತವನ್ನು ಇದರಿಂದಾಗಿ ನೋಡ್ಬೋದು. ಶೀಘ್ರವಾದ ತೀರ್ಮಾನವನ್ನು ಕೂಡ ಅಲ್ಲಿ ಕೈಗೊಳ್ಳಬಹುದು. ಇನ್ನು ದೋಷ ಏನು ಅಂತ ನಾವು ನೋಡೋದಾಗಿದ್ದರೆ ನಿರಂಕುಶತೆಗೆ ದಾರಿಯಾಗಬಹುದು. ಅಧ್ಯಕ್ಷ ಅವನ ಪಾಡಿಗೆ ಅವನ ಕೆಲಸ ಮಾಡಬಹುದು, ಅವನೇ ಸುಪ್ರೀಂ ಆಗ್ಬೋದು, ಆ ಥರ. ಸೊ ಅನಮ್ಯತೆ, ತುಂಬ ರಿಜಿಡ್, ಬೇಗ ಅದನ್ನು ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಲಿಕ್ಕೆಲ್ಲ ಸಾಧ್ಯ ಆಗೋದಿಲ್ಲ ಇಂಥ ಸಂವಿಧಾನಗಳಲ್ಲಿ. ಇನ್ನು ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಘರ್ಷಣೆ ಉಂಟಾಗ್ಬೋದು. ಯಾಕಂತ ಹೇಳಿದರೆ ಅವರಿಬ್ಬರು ಸಪ್ರೇಟ್ ಅಲ್ವಾ. ಸೊ ನಾನು ಮೇಲೆ ಅನ್ನುವಂಥ ಒಂದು ಭಾವನೆ ಬರಬಹುದು. ಇನ್ನು 4ನೇದು, ಅಧ್ಯಕ್ಷರಿಗೆ ಕಾನೂನು ರಚನೆಗೆಲ್ಲ ಅವಕಾಶ ಇಲ್ಲ. ಕಾನೂನು ರಚನೆ ಮಾಡೋದೆಲ್ಲ ಶಾಸಕಾಂಗದವರು. ಸೊ ಅದಕ್ಕೆ ಅವನು ಇಂಟರ್ಫಿಯರ್ ಆಗೋದಿಲ್ಲ. 5ನೇದು, ಸಂಘಟಿತ ಶಾಸನಗಳು ಮೂಡಿ ಬರಲಿಕ್ಕೆ ಅಸಾಧ್ಯ ಅಂತ ಹೇಳಿ. ಯಾಕೆ ಅಸಾಧ್ಯ ಅಂತ ಹೇಳಿದರೆ ಅವರಿಬ್ಬರು ಜೊತೆಗಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗ ಜೊತೆಯಾಗಿ ಕೆಲಸ ಮಾಡಿದರೆ ಮಾತ್ರ ಅಲ್ಲಿ ಇನ್ನು ಒಂದು ಒಳ್ಳೆಯ ಯೋಜನೆಗಳು ಅಂದರೆ ಕಾನೂನುಗಳನ್ನು ರಚನೆ ಮಾಡ್ಬೋದು. ಇಲ್ಲದಿದ್ದರೆ ಶಾಸಕಾಂಗದವರು ಸಂಪೂರ್ಣ ಅವರಿಗೆ ಇಷ್ಟ ಬಂದ ಕಾನೂನುಗಳನ್ನು ಮಾಡಲಿಕ್ಕೆಲ್ಲ ಅವಕಾಶ ಇದೆ. ಸೊ ಟೋಟಲ್ ಆಗಿ ಸಂಸದೀಯ ಸರ್ಕಾರ, ಅಧ್ಯಕ್ಷೀಯ ಪದ್ಧತಿ, ಏಕಾತ್ಮಕ ಸರ್ಕಾರ, ಸಂಯುಕ್ತ ಸರ್ಕಾರದೆಲ್ಲ ಕಾನ್ಸೆಪ್ಟ್ಗಳಲ್ಲಿ ಡಿಫರೆನ್ಸ್ ಕೇಳ್ಬೋದು. 4-5 ಟಾಪಿಕ್ಗಳ 4-5 MCQ 4-5 ಅಂಶಗಳನ್ನು ಹಾಕಿ ಇಲ್ಲಿ ಏಕಾತ್ಮಕ ಅಲ್ಲ ಯಾವುದು, ಇದು ಸಂಯುಕ್ತದ ಅಂಶಗಳು ಯಾವುದು ಅಂತ ಕೇಳ್ಬೋದು. ಅಥವಾ 4-5 ದೇಶಗಳನ್ನಲ್ಲಿ ಮರೆತು ಹೋದೆ ಬರಲಿಕ್ಕೆ 4-5 ಸ್ವಲ್ಪ ನೋಡ್ಕೊಳ್ಳಿ ನೀವೆಲ್ಲಾದರೂ. 4-5 ದೇಶಗಳ ಹೆಸರು ಕೊಟ್ಟು ಇಲ್ಲಿ ಅಧ್ಯಕ್ಷೀಯ ಪದ್ಧತಿಯನ್ನು ಅಳವಡಿಸಿಕೊಂಡಿರೋ ದೇಶ ಯಾವುದು ಅಂತ ಕೇಳ್ಬೋದು. ಅಥವಾ ಸಂಸದೀಯ ಸರ್ಕಾರವನ್ನು ಅಳವಡಿಸಿಕೊಂಡ ದೇಶ ಯಾವುದು ಅಂತ ಕೇಳ್ಬೋದು. ಈಗ ಅಮೆರಿಕ ಅಧ್ಯಕ್ಷೀಯ ಪದ್ಧತಿ ಅಲ್ವಾ, ಭಾರತ ಸಂಸದೀಯ ಮಾದರಿಯ ಸರ್ಕಾರವನ್ನು ಅಳವಡಿಸಿಕೊಂಡಿರುವಂಥ ದೇಶ. ಈ ಥರ ಸಿಂಪಲ್ ಆಗಿರುತ್ತೆ ಕ್ವಶನ್ಗಳು, ಆದರೆ ಟ್ರಿಕ್ಕಿ ಆಗಿರುತ್ತೆ ಇದು. ನಮಗೆ ಯಾವ ದೇಶದಲ್ಲಿ ಯಾವ ಮಾದರಿ ಸರ್ಕಾರ ಇದೆ ಅಂತ ಗೊತ್ತಿಲ್ಲದಿದ್ದರೆ ನಾವೆಲ್ಲ ಡಿಫ್ರೆನ್ಸು, ಅಂಶಗಳು, ಲಕ್ಷಣಗಳು ಎಲ್ಲ ತಿಳ್ಕೊಂಡ್ರೂ ಕೂಡ ಆ ದೇಶದಲ್ಲಿ ಯಾವ ಮಾದರಿ ಸರ್ಕಾರ ಇದೆ ಅಂತ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆದರೆ ಪೂರ್ತಿ ಮಾರ್ಕ್ಸ್ ಹೋಗುತ್ತೆ ನಮ್ಮದು, ಆಯಿತಾ. ಇನ್ನು ಸಮಾನತೆ ಅನ್ನೋ 4 ಲೇಖಕ ಒಂದು ಕೃತಿ ಇತ್ತು, ಬಾಕಿ ಇತ್ತದು ನೋಡಿ. J ರೂಸೋರವರು ತಮ್ಮ ಕೃತಿಯಾದ ಡಿಸ್ಕರ್ಸ್ ಆನ್ ದ ಒರಿಜಿನ್ ಆಫ್ ಇನ್ಎಕ್ವಾಲಿಟಿ ಅಂತ 1755 ಒಂದು ಕೃತಿ ಬರೀತಾರೆ. ಅಲ್ಲಿ 2 ರೀತಿಯ ಅಸಮಾನತೆಯನ್ನು ಗುರುತಿಸ್ತಾರೆ. ಅದು ಯಾವುದೆಲ್ಲ ಅಂತ ಹೇಳಿದರೆ ನ್ಯಾಚುರಲ್ ಇನ್ಇಕ್ವಾಲಿಟಿ ಮತ್ತು ಕನ್ವೆನ್ಷನಲ್ ಇನ್ಇಕ್ವಾಲಿಟಿ ಅಂತ. ನ್ಯಾಚುರಲ್ ಅಂದರೆ ಫಿಸಿಕಲ್ ಇನ್ಇಕ್ವಾಲಿಟಿ, ಒಬ್ಬ ವ್ಯಕ್ತಿ ಅಥವಾ ಮಗು ಹುಟ್ಟಿದ ತಕ್ಷಣ ನ್ಯಾಚುರಲಾಗಿ ಅವನಿಗೆ ಕೆಲವು ಅಸಮಾನತೆಗಳಿರ್ತವೆ, ಅದು ಬಣ್ಣದಲ್ಲಾಗಿರ್ಬೋದು, ಗಾತ್ರದಲ್ಲಾಗಿರ್ಬೋದು. ಆದರೆ ಇಲ್ಲಿ ಕನ್ವೆನ್ಷನಲ್ ಇನ್ಇಕ್ವಾಲಿಟಿ ಅಂತ ಹೇಳಿದರೆ ನಮ್ಮ ಮನುಷ್ಯರೇ ಮಾಡಿಕೊಂಡದ್ದು, ಧರ್ಮ, ಜಾತಿ, ನೀತಿ ಅಂತ ಹೇಳಿ. ಸೊ ಈ 2 ಡಿಫರೆನ್ಸನ್ನು ರೂಸೋರವರು ಡಿಸ್ಕರ್ಸ್ ಆನ್ ದ ಒರಿಜಿನ್ ಆಫ್ ಇನ್ಇಕ್ವಾಲಿಟೀಸ್ ಅನ್ನೋ ಕೃತಿಯಲ್ಲಿ ಸಮಾನತೆಯನ್ನು ವಿಂಗಡಿಸ್ತಾರೆ. ಸ್ವಲ್ಪ ಗಮನ ಇಟ್ಕೊಳ್ಳಿ ಇದರ ಬಗ್ಗೆ. ಇನ್ನು ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕ್ಸ್ ಅಂತ ಅನ್ನೊಂದು ಕೃತಿಯನ್ನು ಬರೆದಿದ್ದು J.R. ಲುಕಾಸ್ ಅವರು. ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕ್ಸ್ J.R. ಲುಕಾಸ್. ಇನ್ನು ಹೆರಾಲ್ಡ್ J. ಲಾಸ್ಕಿ ಅವರು ಬರೆದಂಥ ಕೃತಿ ಸ್ಟೇಟ್ ಇನ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಅಂತ. ಸ್ಟೇಟ್ ಇನ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ 1935 ಬರೆದಿದ್ದು ಹೆರಾಲ್ಡ್ J. ಲಾಸ್ಕಿ ಅವರು. ಇನ್ನು 4ನೇದು ಡೆಮಾಕ್ರಸಿ ಇನ್ ಅಮೇರಿಕಾ ಅನ್ನುವಂಥ ಕೃತಿ ಬರೆದಿದ್ದು ಅಲೆಕ್ಸಿಸ್ ಡಿ ಟೊಕವಿಲ್ಲೆ ಅವರು. ಅಲೆಕ್ಸಿಸ್ ಡಿ ಟೊಕವಿಲ್ಲೆ ಡೆಮಾಕ್ರಸಿ ಇನ್ ಅಮೇರಿಕಾ ಅನ್ನುವಂಥ ಕೃತಿ ಬರೆದಿದ್ದಾರೆ. ಲಾ ಇನ್ ಎ ಚೇಂಜಿಂಗ್ ಸೊಸೈಟಿ ಅಂತ 5ನೇ ಪ್ರಶ್ನೆ ಇದು. ಲಾ ಇನ್ ಎ ಚೇಂಜಿಂಗ್ ಸೊಸೈಟಿ 1959 ಬರೆದಂಥವರು W. ಫ್ರೆಡ್ಮ್ಯಾನ್ ಅವರು ಬರೆದಿರುವಂಥ ಕೃತಿ ಲಾ ಇನ್ ಎ ಚೇಂಜಿಂಗ್ ಸೊಸೈಟಿ ಅಂತ. ಸೊ ಇತ್ತೀಚಿನ ಕೆಲವು ಲೇಖಕರ ಬಗ್ಗೆ ಕೂಡ ಒಂದು ಸ್ವಲ್ಪ ಗಮನ ಹರಿಸಬೇಕು, ಯಾವ ಕೃತಿ ಬರೆದಿದ್ದಾರೆ ಅಂತ ಹೇಳಿ ಅಲ್ಲಿ ಕೇಳಬಹುದು. ಸೊ ಸ್ವಲ್ಪ ವೇಗವಾಗಿ ನಾನು ಸ್ವಲ್ಪ ರಿವಿಷನ್ ಮಾಡ್ಕೊಂಡಿದ್ದೇನೆ. ಸೊ ಇನ್ನಷ್ಟು ಟಾಪಿಕ್ಗಳೊಂದಿಗೆ ಮತ್ತೆ ಕ್ಲಾಸ್ ಮಾಡ್ತೇನೆ ನಾನು. ಥ್ಯಾಂಕ್ ಯು ಸೊ ಮಚ್.